ಇತ್ತೀಚೆಗೆ 4-5 ಬಾರಿ ದುಬೈಗೆ ಹೋಗಿ ಬಂದಿದ್ದಂತಹ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಅಧಿಕಾರಿಗಳಿಗೆ ಸಿಕ್ತು ಮಾಹಿತಿ. ನಟಿ ರನ್ಯಾ ಬರ್ತಿದ್ದಂತೆ ಏರ್ಪೋರ್ಟಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರನ್ಯಾ ಪರಿಶೀಲನೆಯ ವೇಳೆಯಲ್ಲಿ 14.8 ಕೆಜಿ ಚಿನ್ನ ಪತ್ತೆ. ರನ್ಯಾಗೆ ಸ್ಯಾಂಡಲ್ವುಡ್ ಸ್ಟಾರ್ಗಳು ಸಾಥ್ ಕೊಟ್ಟಿದ್ರ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಮಾಣಿಕ್ಯ ಮತ್ತು ಪಟಾಕಿ ಚಿತ್ರದಲ್ಲಿ ಕನ್ನಡದಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ರು. ಸದ್ಯ DRI ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಬರೋಬ್ಬರಿ 14.8 ಕೆಜಿ ಚಿನ್ನ ಪತ್ತೆಯಾಗಿದೆ. ನಟಿಯ ಈ ಪ್ಲಾನ್ ನೋಡಿದ್ರೆ ಸ್ಮಗ್ಲಿಂಗ್ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಬೇಕಾಗತ್ತೆ. ಯಾಕಂದ್ರೆ ಬಟ್ಟೆಯಲ್ಲಿ ಗೋಲ್ಡ್ ಬಿಸ್ಕೆಟ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಂತಹ ನಟಿ. ಇನ್ನು ಇತ್ತೀಚೆಗಷ್ಟೇ 4-5 ಬಾರಿ ದುಬೈಗೆ ಕೂಡ ಹೋಗಿ ಬಂದಿದ್ರು ಈ ನಟಿ. ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ನಟಿ ದುಬೈನಿಂದ ಬೆಂಗಳೂರಿನ ಏರ್ಪೋರ್ಟಿಗೆ ಬರ್ತಿದ್ದಂತೆ ಪೊಲೀಸರು, DRI ಅಧಿಕಾರಿಗಳು, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಪಟ್ಟಂತ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಅವರ ಮನೆಯನ್ನ ಕೂಡ ಈಗ ಪರಿಶೀಲನೆ ಮಾಡ್ತಿದ್ದಾರೆ, ತನಿಖೆಯನ್ನು ಮುಂದುವರಿಸಿದ್ದಾರೆ. ರನ್ಯಾಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಮತ್ತು ಉದ್ಯಮಿಗಳ ಸಾಥ್ ಕೊಟ್ಟಿದ್ದಾರಾ, ಅವರು ಕೂಡ ಶಾಮೀಲಾಗಿದ್ದಾರಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬೆಚ್ಚಿ ಬೀಳಿಸ್ತಾ ಇದೆ ಈ ಗೋಲ್ಡ್ ಸ್ಮಗ್ಲಿಂಗಿನ ಪ್ಲಾನ್. ಬಹಳ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ರು, ಚಿತ್ರರಂಗದಲ್ಲಿ ಬೇರೆ ಆಯಾಮವನ್ನೇ ಪಡ್ಕೋಬೋದಿತ್ತು. ಆದರೆ ನಟಿ ಹಿಡಿದಂಥ ದಾರಿ ಮಾತ್ರ ಫುಲ್ ಡಿಫ್ರೆಂಟ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14.8 ಕೆಜಿ ಗೋಲ್ಡ್ ಪತ್ತೆಯಾಗಿರೋದು. ಇಷ್ಟು ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ಆಗ್ತಾ ಇದೆಯಂತಂದ್ರೆ ಇವ್ರ ಹಿಂದೆ ಯಾರ್ಯಾರು ಇರ್ಬೋದು? ಸ್ಯಾಂಡಲ್ವುಡ್ನ ಬೇರೆ ಬೇರೆ ಸ್ಟಾರ್ಸ್ ಮತ್ತು ಉದ್ಯಮಿಗಳು ಸಾಥನ್ನ ಕೊಡ್ತಿದ್ದಾರಾ? ವಿವಿಧ ಆಯಾಮಗಳಲ್ಲಿ ಈಗ ತನಿಖೆಯನ್ನ ನಡೆಸ್ತಿದ್ದಾರೆ ಅಧಿಕಾರಿಗಳು.